ಎಲ್ಲರಿಗೂ ನಮಸ್ಕಾರ. ಸತ್ಯಂ ಸುಂದರಂ ದೇವರ ಅಬ್ಬರದಿಂದ ಈ ಸಿನಿಮಾ ಕಣ್ಣಿಗೆ ಕಾಣಲಿಲ್ಲ. ಫ್ಯಾಮಿಲಿ ಡ್ರಾಮಾ ಸಿನಿಮಾ, ಆಲ್ಮೋಸ್ಟ್ 3 hours ರನ್ ಟೈಮ್ ಇರುತ್ತೆ. ಈ ಮೂವಿ 96 ಎಂಬ ಸೂಪರ್ ಹಿಟ್ ಸಿನಿಮಾ ತೆಗೆದ ಪ್ರೇಮ್ ಕುಮಾರ್ ಅವರ ನಿರ್ದೇಶನ ಮಾಡಿದ ಸಿನಿಮಾ. 96 ಸಿನಿಮಾ ಕನ್ನಡದಲ್ಲೂ ರಿಮೇಕ್ ಆಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಭಾವನಾ ನಟಿಸಿದ್ದರು. ಈ ಮೂವಿ ತಮಿಳು, ತೆಲುಗಿನಲ್ಲಿ ಮಾತ್ರ ಬಿಡುಗಡೆಯಾಗಿದೆ. ಸಿನಿಮಾ ನೋಡಿದ ಮೇಲೆ ನನಗಂತೂ ಇಷ್ಟವಾಯಿತು. ಡಿಫ್ರೆಂಟ್ ಫಿಲಂ, ಸಿಂಪಲ್ ಸ್ಟೋರಿ, ಒಂದೊಳ್ಳೆ ಫ್ಯಾಮಿಲಿ ಡ್ರಾಮಾ, ಎಮೋಷನ್ಸ್. 3 hour ಅಂದ್ಮೇಲೆ ಸ್ವಲ್ಪ ಸ್ಲೋ ಇರುತ್ತೆ. ಈ ಸಿನಿಮಾದಲ್ಲಿ ಹೆಚ್ಚಿನದಾಗಿ ಮಾಸ್ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗಲ್ಲ. ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಇಷ್ಟವಾಗುತ್ತೆ. ಸ್ಲೋ ಇದ್ದರೂ ಕೂಡ ಹೊಸದೊಂದು ಒಳ್ಳೆ ಡಿಫ್ರೆಂಟ್ ಮೂವಿ ನೋಡಬೇಕು ಅಂದ್ರೆ ಯುವರ್ ಚಾಯ್ಸ್. ಅನ್ನೆಸೆಸರಿ ಸೀನ್ ಇಲ್ಲ, ಆದ್ರೆ ಸಿನಿಮಾ ಮಾತ್ರ ಲ್ಯಾಗ್ ಇದೆ. ಮ್ಯಾಕ್ಸಿಮಮ್ ಸೀನ್ ಗಳಲ್ಲಿ ಸ್ಲೋ ಫೇಸ್ ಇರುತ್ತೆ. ಇಬ್ಬರು ವ್ಯಕ್ತಿಗಳ ನಡುವೆ ಹೆಚ್ಚಿನದಾಗಿ ಕಾನ್ವರ್ಜೇಷನ್ ಇರುತ್ತೆ. ಒಬ್ಬರು ಕೂತ್ಕೊಂಡು ಬುಕ್ ಓದುವ ರೀತಿ ಈ ಸಿನಿಮಾ ಇರುತ್ತೆ. ಈ ಸಿನಿಮಾವನ್ನು ಫ್ಯಾಮಿಲಿ ಜೊತೆ ನೋಡಬಹುದು. ಯಾವುದೇ ಅಡಲ್ಟ್ ಕಂಟೆಂಟ್ ಇಲ್ಲ. ಇನ್ನು ಬೇಸಿಕ್ ಸ್ಟೋರಿ ಲೈನ್ ಏನಂದ್ರೆ, ಒಂದು ಕಾರಣದಿಂದ 1996ರಲ್ಲಿ ಸ್ವಂತ ಊರ್ ಬಿಟ್ಟು ವೈಜಾಗ್ ಹೋಗಿ ಅಲ್ಲೇ ನೆಲೆಸಿರುತ್ತಾರೆ. ಮತ್ತೆ 2018ರಲ್ಲಿ ಮತ್ತೆ ಊರಿಗೆ ಬರುವ ಸಂದರ್ಭ. ಸತ್ಯ ಅಲಿಯಾಸ್ ಅರವಿಂದ್ ಸ್ವಾಮಿ ಇಷ್ಟಕ್ಕೂ ಆತ ಊರ್ ಬಿಟ್ಟು ಯಾಕೆ ಹೋದ, ಮತ್ತೆ ಊರಿಗೆ ಏನ್ ಬಂದ, ಈ ಮಧ್ಯದಲ್ಲಿ ಆ ಊರಿನಲ್ಲಿ ಏನೆಲ್ಲ ಆಯ್ತು ಅನ್ನುವುದೇ ಸ್ಟೋರಿ. ಇನ್ನು ಪ್ಲಸ್ ಪಾಯಿಂಟ್ಸ್ ನೋಡೋದಾದ್ರೆ, ಈ ಸಿನಿಮಾದಲ್ಲಿ 2 ಫಿಲ್ಲರ್ಸ್ ಇದ್ದಾರೆ. ಒಂದು ಅರವಿಂದ್ ಸ್ವಾಮಿ ಆದ್ರೆ ಇನ್ನೊಬ್ರು ಕಾರ್ತಿಕ್. ಈ ಸಿನಿಮಾ ಇವರಿಬ್ಬರ ನಡುವೆ ಇರುತ್ತೆ. ಒಳ್ಳೆ ಬಾಂಡಿಂಗ್ ಸಿನಿಮಾ, ಟೂ ಗುಡ್. ಕಾರ್ತಿಕ್ ಅವರ ಪರ್ಫಾರ್ಮೆನ್ಸ್ 75 ಆದರೆ ಅರವಿಂದ್ ಸ್ವಾಮಿ ಅವರ ಆಕ್ಟಿಂಗ್ 100% ಇರುತ್ತೆ. ಇವರಿಬ್ಬರ ನಡುವೆ ಕಾಮಿಡಿ ಟೈಮಿಂಗ್, ಎಮೋಷನ್ಸ್ ಚೆನ್ನಾಗಿರುತ್ತೆ. ಇದೇ ಈ ಸಿನಿಮಾದ ಬೆಸ್ಟ್ ಪಾರ್ಟ್. ಡಿಫ್ರೆಂಟ್ ಪ್ರೆಸೆಂಟೇಷನ್, ಎಕ್ಸಲೆಂಟ್ ನರೇಷನ್. ಫಸ್ಟ್ ಹಾಫ್ ನಲ್ಲಿ ಬರುವ ಅಣ್ಣ ತಂಗಿಯ ಎಮೋಷನ್ಸ್, ಸೆಕೆಂಡ್ ಹಾಫ್ ನಲ್ಲಿ ಕಾರ್ತಿಕ್ ಕೇಳುವ ಮಿನಿ ಫ್ಲಾಶ್ ಬ್ಯಾಕ್ ಸೀನ್, ಕ್ಲೈಮ್ಯಾಕ್ಸ್ ಅಲ್ಲಿ ಬರುವ 10 ನಿಮಿಷಗಳ ಕಾನ್ವರ್ಜೇಷನ್ ದಿ ಬೆಸ್ಟ್ ಪಾರ್ಟ್. ಫಸ್ಟ್ ಹಾಫ್ ನಲ್ಲಿ ಸತ್ಯಂ ಕ್ಯಾರೆಕ್ಟರ್ ನಲ್ಲಿ ಅರವಿಂದ್ ಸ್ವಾಮಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕತೆ ಮುಂದಕ್ಕೆ ಹೋದರೆ, ಸೆಕೆಂಡ್ ಹಾಫ್ ನಲ್ಲಿ ಕಾರ್ತಿಕ್ ಪಾಯಿಂಟ್ ಆಫ್ ನಲ್ಲಿ ಕತೆ ಮುಂದಕ್ಕೆ ಹೋಗುತ್ತೆ. ಎಲ್ದಿ ಕಾಮಿಡಿ ಸಿನಿಮಾದಲ್ಲಿ ಇರುತ್ತೆ. ಸಿನಿಮಾಟೋಗ್ರಫಿ ಗುಡ್. ಒಳ್ಳೆ ಹಳ್ಳಿ ಸೊಗಡಿನ ಸುಂದರವಾಗಿ ತೋರಿಸಿದ್ದಾರೆ. ಇನ್ನು ಮೈನಸ್ ಪಾಯಿಂಟ್ಸ್ ಆದ್ರೆ ಸ್ಲೋ. ಅದು ಬಿಟ್ರೆ ಒಳ್ಳೆ ಎಮೋಷನ್, ಡಿಫ್ರೆಂಟ್ ಕತೆ, ನೋಡುವವರಿಗೆ ದಿ ಬೆಸ್ಟ್ ಮೂವಿ ಅಂತಾನೆ ಹೇಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.